ಹೀಗೆ ಮೂಡಾ ಪ್ರಕರಣದ ವಿಚಾರವಾಗಿ ರಾಜಕೀಯ ನಾಯಕರುಗಳ ಮಧ್ಯೆ ವಾಕ್ಸಮರಕ್ಕೆ ಇದೀಗ ವೇದಿಕೆ ಆಗಿದೆ. ಸಿದ್ದರಾಮಯ್ಯನವರನ್ನೇ ಟಾರ್ಗೆಟ್ ಮಾಡಿ ದೋಸ್ತಿ ಪಡೆ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಾ ಇದೆ. ಮತ್ತೊಂದು ಕಡೆ ಸಿಎಂ ಬೆನ್ನಿಗೆ ನಿಂತು ಸಚಿವರುಗಳು ಪ್ರತ್ಯುತ್ತರವನ್ನ ಕೊಡ್ತಿದ್ದಾರೆ. ಯಾವ ಮಟ್ಟಿಗೆ ಅಂತ ಅಂದ್ರೆ ಈ ಹಗರಣದ ಆರೋಪದಿಂದಾಗಿ ಸಿದ್ದರಾಮಯ್ಯನವರು ಮತ್ತಷ್ಟು ಗಟ್ಟಿ ಆಗ್ತಾ ಇದ್ದಾರೆ, ಅವರ ಪಾಪ್ಯುಲಾರಿಟಿ ಇನ್ನಷ್ಟು ಹೆಚ್ಚಾಗ್ತಾ ಇದೆ ಅಂತೆಲ್ಲ ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ ಕೆಲ ಸಚಿವರುಗಳು. ಮಾತಿಗೆ ಮಾತು, ಏಟಿಗೆ ಎದುರೇಟು. ಮುಡಾ ಚಕ್ರವ್ಯೂಹದಲ್ಲಿ ಸಿದ್ದರಾಮಯ್ಯರನ್ನ ಟಾರ್ಗೆಟ್ ಮಾಡಿ ಬಿಜೆಪಿ ಜೆಡಿಎಸ್ ನಾಯಕರು ಹಲ್ಲು ಮಸೀತಿದ್ದಾರೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿರೋ ಸಚಿವರು ಮೈತ್ರಿ ನಾಯಕರಿಗೆ ಪ್ರತ್ಯುತ್ತರ ಕೊಡ್ತಿದ್ದಾರೆ. ಮುಡಾ ಪ್ರಕರಣದಲ್ಲಿ ಬಿಜೆಪಿ ನಾಯಕರಿಂದ ಹಿತಶತ್ರುವಿನ ದಾಳ. ದುಶ್ಮನ್ ಕಹಾ ಹೇ ಅಂದ್ರೆ ಕಾಂಗ್ರೆಸ್ ತುಂಬಾ ಹೇ ಎಂದ ಅಶೋಕ್. ಮುಡಾ ಪ್ರಕರಣ ಸಂಬಂಧ ಬಿಜೆಪಿ ನಾಯಕರು ಹಿತಶತ್ರುವಿನ ದಾಳ ಉರುಳಿಸುತ್ತಿದ್ದಾರೆ. ಕಾಂಗ್ರೆಸ್ನಲ್ಲೇ ಕೆಲವರು ಷಡ್ಯಂತ್ರ ಮಾಡಿದ್ದಾರೆ ಅಂತ ಆರೋಪಿಸುತ್ತಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ಆರ್ ಅಶೋಕ್, ದುಶ್ಮನ್ ಕಹಾ ಹೇ ಅಂದ್ರೆ ಕಾಂಗ್ರೆಸ್ ತುಂಬಾ ಹೇ ಅಂತ ಕಾಲೆಳೆದಿದ್ದಾರೆ. ದುಶ್ಮನ್ ಕಹಾ ಹೇ ಅಂದ್ರೆ ಕಾಂಗ್ರೆಸ್ ಪಾರ್ಟಿ ತುಂಬಾ ಹೇ. ಸಿಎಂ ಸಿದ್ದರಾಮಯ್ಯನವರಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಬಹಿರಂಗವಾಗಿ ಹೇಳಿಕೆ ಕೊಡುತ್ತಿರುವ ಬಹುತೇಕ ಕಾಂಗ್ರೆಸ್ ನಾಯಕರು ಅಂತರಂಗದಲ್ಲಿ ಬೇರೆಯದ್ದೇ ಲೆಕ್ಕಾಚಾರ ಹಾಕುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರೇ, ನಿಮ್ಮ ಬೆನ್ನಿಗೆ ನಿಲ್ಲುತ್ತೇವೆ ಎನ್ನುತ್ತಲೇ ಬೆನ್ನಿಗೆ ಚೂರಿ ಹಾಕುವ ಹಿತಶತ್ರುಗಳು ನಿಮ್ಮ ಪಕ್ಷದಲ್ಲೇ ಬಹಳ ಮಂದಿ ಇದ್ದಾರೆ. ಇಡೀ ರಾಜ್ಯ ತಮ್ಮ ರಾಜೀನಾಮೆಗೆ ಕಾತುರದಿಂದ ಎದುರು ನೋಡುತ್ತಿದೆ. ಕನ್ನಡಿಗರ ತಾಳ್ಮೆ ಪರೀಕ್ಷೆ ಮಾಡಬೇಡಿ, ಆದಷ್ಟು ಬೇಗ ರಾಜೀನಾಮೆ ಕೊಟ್ಟು ಗೌರವ ಉಳಿಸಿಕೊಳ್ಳಿ. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಮತ್ತೊಂದು ರೀತಿಯ ಹೇಳಿಕೆ ಕೊಟ್ಟಿದ್ದಾರೆ. ಕೇವಲ ಸಿಎಂ ಮೇಲೆ ಮಾತ್ರ ಆರೋಪಿಸುತ್ತಿಲ್ಲ, ನಟೋರಿಯಸ್ ಗ್ಯಾಂಗ್ ಸಿಎಂ ರನ್ನ ಕೆಡ್ಡಾಗೆ ಕೆಡವಿದೆ ಅಂತ ಬಾಂಬ್ ಹಾಕಿದ್ದಾರೆ. ನಮ್ಮ ಹತ್ರ ಒಂದಷ್ಟು ಮಾಹಿತಿ ಇದೆ, ಆರೋಪ ಸಾಬೀತುಪಡಿಸಲಿಕ್ಕೆ ಬೇಕಾದಷ್ಟು ಮಾಹಿತಿಗಳು ನಮ್ಮ ಹತ್ರ ಇದ್ದಾವೆ. ಎರಡನೇದು, ಬರೀ ನಾನು ಇವರೊಬ್ಬರ ಮೇಲೆ ಆರೋಪ ಮಾಡ್ತಿಲ್ಲ, ಮತ್ತು ನಾನು ಹೇಳ್ತೇನೆ ಇವರೊಬ್ಬರ ಮೇಲೆ ಆರೋಪ ಮಾಡ್ತಿಲ್ಲ. ಒಂದು ನಟೋರಿಯಸ್ ಗ್ಯಾಂಗು ಸಿದ್ದರಾಮಯ್ಯನವ್ರನ್ನ ಬಳಸ್ಕೊಂಡಿದ್ದಾರೆ. ಇದರಲ್ಲಿ ಅವ್ರನ್ನೂ ಕೆಡವಿದ್ದಾರೆ. ಯಾಕೆ ಅಂದರೆ ತಮ್ಮ ಹಗರಣಗಳಿಗೆ ರಕ್ಷಣೆ ಇರಲಿ ಅಂತ, ತಮ್ಮ ಹಗರಣಗಳಿಗೆ ರಕ್ಷಣೆ ಇರಲಿ ಅನ್ನೋ ಕಾರಣಕ್ಕೆ ಇವ್ರನ್ನೂ ಜೊತೆಗೆ ಎಳ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಹಿಟ್ ಅಂಡ್ ರನ್ ಎಂದ ಸಿಎಂ ಸಿದ್ದರಾಮಯ್ಯ. ಭಂಡತನದಲ್ಲಿ ಬದುಕ್ತಿದ್ದಾರೆಂದು ಕುಮಾರಸ್ವಾಮಿ ಕೌಂಟರ್. ಮುಡಾ ಹಗರಣದಲ್ಲಿ ರಾಜಕೀಯ ನಾಯಕರ ನಡುವಿನ ಆರೋಪ ಪ್ರತ್ಯಾರೋಪ ಮತ್ತೊಂದು ಹಂತಕ್ಕೆ ಹೋಗಿದೆ. ಕುಮಾರಸ್ವಾಮಿಯದ್ದು ಹಿಟ್ ಅಂಡ್ ರನ್ ಅಂತ ಕಿಡಿಕಾರಿರುವ ಸಿಎಂ ಸಿದ್ದರಾಮಯ್ಯ ಪೆನ್ ಡ್ರೈವ್ ಕೇಸ್ ಉಲ್ಲೇಖಿಸಿ ಕಾಲೆಳೆದ್ರು. ಇದಕ್ಕೆ ತಿರುಗೇಟು ನೀಡಿದ ಕುಮಾರಸ್ವಾಮಿ ಸಿಎಂ ಭಂಡತನದಲ್ಲಿ ಬದುಕ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಒಂದು ಲೋಡ್ ಡಾಕ್ಯುಮೆಂಟ್ ಇದಾವೆ, ಒಂದೊಂದಾಗಿ ಬಿಡ್ತೀನಿ ಅಂತ ಹೇಳಿದ್ರು. ಯಾರು? ಕುಮಾರಸ್ವಾಮಿ ಯಾವತ್ತು ಹಿಟ್ ಅಂಡ್ ರನ್ ಕೇಸ್ ಗೊತ್ತಾ ನಿಮ್ಗೆ? ಕುಮಾರಸ್ವಾಮಿ ಯಾವತ್ತು ಹಿಟ್ ಅಂಡ್ ರನ್ ಕೇಸ್ ಯಾವುದನ್ನ ಅವರು ಲಾಜಿಕಲ್ ಹಿಡಿದು ತಗೊಂಡು ಹೋಗಿದ್ದಾರೆ ಹೇಳಿಯಪ್ಪ ನೋಡೋಣ. ಇವತ್ತಿನವ್ರಿಗೆ ಅನೇಕ ಅಲಿಗೇಷನ್ ಮಾಡಿದ್ದಾರೆ. ಪೆನ್ ಡ್ರೈವ್ ಇದೆ ನನ್ನ ಹತ್ರ ಇಲ್ಲಿ ಅಂತ ಹಿಂಗೆ ತೆಗೆದು ತೋರಿಸೋದು ಮಾಡಿದ್ರ? ಮಾಡಬಾರದ್ದೆಲ್ಲ ಮಾಡಿ ಇವತ್ತು ಸುಳ್ಳು ಹೇಳ್ಕೊಂಡು ಇವತ್ತು ರೆಕಾರ್ಡ್ಗಳು ಕಣ್ಣೆದುರಿಗಿದೆ. ಆ ರೆಕಾರ್ಡ್ಗಳು ಮೈಸೂರಿನ ಆ ದಾಖಲೆಗಳಿದೆಯಲ್ಲ, ಮೂಢ ಆಸ್ತಿ ತಗೊಂಡೋಗಿ ನಾನು ಹೆಂಡ್ತಿದ್ದು ನನ್ನ ಬಾಮೈದಿಂದು ಅಂತ ಹೇಳಿ ಈ ಥರ ಬಂಡತನ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾವ ಮುಖ್ಯಮಂತ್ರಿಗಳು ಇಂಥ ಬಂಡತನದಲ್ಲಿ ನಡ್ಕೊಂಡಿಲ್ಲ. ಇನ್ನು ಮುಡಾ ಕೇಸನ್ನೇ ಅಸ್ತ್ರವಾಗಿಸಿಕೊಂಡಿರೋ ಕುಮಾರಸ್ವಾಮಿ ಏಕಾಏಕಿ ಮೈಸೂರಿನಿಂದ ಹೆಲಿಕಾಪ್ಟರ್ನಲ್ಲಿ ಪೇಪರ್ ತುಂಬಿಕೊಂಡು ಬರೋದು ಏನಿತ್ತು ಅಂತ ಪ್ರಶ್ನಿಸಿದ್ರು. ಇದಕ್ಕೆ ನೀವು ಮೈಸೂರಿಗೆ ಹೆಲಿಕಾಪ್ಟರ್ನಲ್ಲಿ ಹೋಗೇ ಇಲ್ವಾ ಅಂತ ಭೈರತಿ ಸುರೇಶ್ಗೆ ಟಾಂಟ್ ಕೊಟ್ರು. ಈಗ ಹೆಲಿಕಾಪ್ಟರ್ ತಗೊಂಡು ಹೋದ್ರಲ್ಲಪ್ಪ, ಹೆಲಿಕಾಪ್ಟರ್ಲ್ಲ ಈಗೇನು ರೋಡ್ ಚೆನ್ನಾಗಿದೆ, 3/4 ಗಂಟೆಲಿ ಹೋಗ್ತೀವಿ ಪೈಲಟ್ ಇದ್ರೆ. ಹೆಲಿಕಾಪ್ಟ್ರಲ್ಲಿ ಹೋಗಿ ಪೇಪರ್ಗಳು ತುಂಬ್ಕೊಂಬರೋದೇನಿತ್ತು? ಯಾವ ಪೇಪರ್ ತುಂಬ್ಕೊಂಬಂದ್ರು? ಯಾವ ಪೇಪರ್ಗೆ ವೈಟ್ನರ್ ಹಾಕೊಂಡವ್ರೆ? ಈಗ ನಿಮಗೆಲ್ಲ ಸಿಗ್ತಾ ಇದೆಯಲ್ಲ ವೈಟ್ನರ್ದು. ನೋಡಿ, ಕುಮಾರಸ್ವಾಮಿ ಅವ್ರ ಮಾತುಗಳಿಗೆಲ್ಲ ನಾನು ಆನ್ಸರ್ ಕೊಡೋಕ್ಕೆ ಹೋಗಲ್ಲ. ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿ ಆದ್ರೂ ಇನ್ನೂ ಅವರು ಈ ಇದ್ರ ಥರ ಮಾತಾಡೋದು ಬಿಟ್ಟಿಲ್ಲ. ಅವರು
ಅವ್ರು ಯಾಕೆ ಈ ಥರ ಮಾತಾಡ್ತಾರೋ? ಅವ್ರು ಯಾವತ್ತು ಮೈಸೂರಿಗೆ ಹೋಗಲೇ ಇಲ್ವಾ ಹೆಲಿಕಾಪ್ಟ್ರಲ್ಲಿ? ಯಾವತ್ತು ಹೋಗಲೇ ಇಲ್ವಾ ಅವರು? ಬಿಡಿ, ಅವ್ರ ಮಾತುಗಳಿಗೆಲ್ಲ ನಾನು ಉತ್ತರ ಕೊಡ್ಲಿಕ್ಕೆ ಹೋಗೋದು. ಇತ್ತ ಮುಡಾ ಹಗರಣದ ಆರೋಪದಲ್ಲಿ ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತ ಕಾಂಗ್ರೆಸ್ ಸಚಿವರು 3 ವರ್ಷ ಸರ್ಕಾರ ಸುಭದ್ರವಾಗಿರುತ್ತೆ, ಸಿಎಂ ಬದಲಾವಣೆಯ ಪ್ರಶ್ನೆಯೇ ಇಲ್ಲ ಅಂದಿದ್ದಾರೆ. ಯಾವ ಬೆಳವಣಿಗೆಗೂ ಇಲ್ಲ. ಶಾಸಕಾಂಗ ಸಭೆ, ಎಐಸಿಸಿ ಶಾಸಕಾಂಗ ಸಭೆ, ಎಐಸಿಸಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಂತ ಹೇಳಿ ತೀರ್ಮಾನ ಮಾಡಿದರೆ ಸರ್ವಾನುಮತದಿಂದ ರಾಜ್ಯದ 7 ಕೋಟಿ ಜನರು ಆಶೀರ್ವಾದ ಮಾಡಿ 135 ಶಾಸಕರನ್ನು ಗೆಲ್ಲಿಸಿಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ BJPಯ ದುರಾಡಳಿತ ಭ್ರಷ್ಟಾಚಾರದ ವಿರುದ್ಧ ಕೊಟ್ಟಂಥ ಮ್ಯಾಂಡೇಟ್ ಅದು. ಯಾವುದ್ರ ವಿರುದ್ಧ? ವ್ಯಾಪಕ ಭ್ರಷ್ಟಾಚಾರ, ದುರಾಡಳಿತ BJP ವಿರುದ್ಧ ಕೊಟ್ಟಂಥ ಮ್ಯಾಂಡೇಟು. 135 ಜನ ಶಾಸಕರು ಆಯ್ಕೆ ಆದಮೇಲೆ ಹೌ ಕ್ಯಾನ್ ಎನ್ ಎಲೆಕ್ಟೆಡ್ ಗವರ್ಮೆಂಟ್ ಕ್ಯಾನ್ ಬಿ ಡಿಸ್ಟೆಬಿಲೈಸ್ಡ್? ಪ್ರಶ್ನೆನೇ ಬರಲ್ಲಪ್ಪ. ಒಳ್ಳೆ ಕಥೆ. ಯಾಕೆ ಬದಲಾವಣೆ ಆಗ್ಬೇಕು? ಶಿವಕುಮಾರ್ ಅವರು ಹೇಳಿದ್ದಾರೆ, ಇಡೀ ಕಾಂಗ್ರೆಸ್ ಪಕ್ಷ ಹೇಳಿದೆ, ಇದೆಲ್ಲ ಆಗಿರುವಂತದ್ದು ಮುಖ್ಯಮಂತ್ರಿಗೆ ಇನ್ನೂ ಹೆಚ್ಚು ಶಕ್ತಿ ಬಂದಿದೆ. ಇದೆಲ್ಲ ಆಗಿರೋದ್ರಿಂದ ಮುಖ್ಯಮಂತ್ರಿಗಳ ಜನಪ್ರಿಯತೆಯೂ ಹೆಚ್ಚಾಗಿದೆ, ಮುಖ್ಯಮಂತ್ರಿಗಳ ಶಕ್ತಿನೂ ಕೂಡ ಹೆಚ್ಚಾಗಿದೆ, ಕಾಂಗ್ರೆಸ್ ಅಲ್ಲಿ ಒಗ್ಗಟ್ಟು ಕೂಡ ಆಗಿದೆ. ಅದರಿಂದ ನಾನು BJP ಅವರಿಗೆ ಮತ್ತು ಜನತಾದಳದವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. MLC ಐವಾನ್ ಡಿಸೋಜಾ ವಿರುದ್ಧ ಸಿಡಿದೆದ್ದ ದೋಸ್ತಿ. ನಾಳೆ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿರುವ ಬಿಜೆಪಿ. ಮೊನ್ನೆಯಷ್ಟೇ ಪ್ರತಿಭಟನೆ ವೇಳೆ ಕಾಂಗ್ರೆಸ್ MLC ಐವಾನ್ ಡಿಸೋಜಾ ರಾಜಭವನಕ್ಕೆ ಬಾಂಗ್ಲಾ ರೀತಿಯ ಮುತ್ತಿಗೆ ಹಾಕ್ತೀವಿ ಅಂದಿದ್ರು. ಇದನ್ನೇ ಬಿಜೆಪಿ ಅಸ್ತ್ರ ಮಾಡಿಕೊಂಡಿದೆ. ರಾಜ್ಯಪಾಲರಿಗೆ ಕಾಂಗ್ರೆಸ್ ಪಕ್ಷ ಮತ್ತು ರಾಜ್ಯ ಸರ್ಕಾರ ಜಾತಿ ನಿಂದನೆ ಮಾಡಿದೆ ಅಂತ ಆರೋಪಿಸುತ್ತಿರುವ ಬಿಜೆಪಿ ನಾಳೆ ರಾಜ್ಯವ್ಯಾಪಿ ಹೋರಾಟ ರೂಪಿಸಿದೆ. ಬೆಂಗಳೂರು ಸೇರಿದಂತೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಪ್ರತಿಭಟನೆ ನಡೆಯಲಿದೆ. ನಾನು ಹಿಂದುಳಿದ ವರ್ಗದವನು ಅನ್ನೋ ಕಾರಣಕ್ಕೆ ಬಿಜೆಪಿಯವರು ಟಾರ್ಗೆಟ್ ಮಾಡ್ತಿದ್ದಾರೆ ಎಂಬ ಸಿಎಂ ಹೇಳಿಕೆಯನ್ನೇ ಇದೀಗ ಬಿಜೆಪಿ ಪ್ರತ್ಯಾಸ್ತ್ರವಾಗಿಸಿಕೊಂಡಿದೆ. ದಲಿತ ಅನ್ನೋ ಕಾರಣಕ್ಕೆ ರಾಜ್ಯಪಾಲರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಬಿಜೆಪಿ ನಾಯಕರು ಆರೋಪಿಸುತ್ತಿದ್ದಾರೆ. ಈ ಮಧ್ಯೆ ನಾನು ಬಾಂಗ್ಲಾ ಮಾಡೆಲ್ ಅಂತ ಹೇಳಿಲ್ಲ, ನನ್ನ ಹೇಳಿಕೆಯನ್ನ ತಿರುಚಿದ್ದಾರೆ ಅಂತ ಕಾಂಗ್ರೆಸ್ MLC ಐವಾನ್ ಡಿಸೋಜಾ ಉಲ್ಟಾ ಹೊಡೆದಿದ್ದಾರೆ. ದೇಶದಲ್ಲಿ ಆದ ಘಟನೆಯನ್ನ ನಾನು ಉದಾಹರಣೆಗೆ ಕೊಟ್ಟಿದ್ದೇನೆ. ಅದು ಆಗಿರ್ತಕ್ಕಂಥ ಘಟನೆ, ಆಗುವಂಥ ಘಟನೆ ಅಂತ ನಾನು ಹೇಳಿಲ್ಲ, ಮತ್ತು ನಾವೇನು ಅಲ್ಲಿ ಹೋಗಿ ಆ ರೀತಿ ಘಟನೆ ಮಾಡ್ತೀವಿ ಅಂತ ಹೇಳಿಲ್ಲ. ಅಂತ ಪರಿಸ್ಥಿತಿಯನ್ನು ತರದಾಗಿ ನೋಡಿಕೊಳ್ಳುವಂತ ಜವಾಬ್ದಾರಿ. ಮುಡಾ ಹಗರಣದಲ್ಲಿ ರಾಜಕೀಯ ನಾಯಕರ ಮಧ್ಯೆ ಮಾತಿನ ಯುದ್ಧ ತಾರಕಕ್ಕೇರಿದೆ. ಸಿಎಂ ಸಿದ್ದರಾಮಯ್ಯ ಕುರ್ಚಿ ಅಲ್ಲಾಡ್ತಿದೆ ಅಂತ ದೋಸ್ತಿ ಹೇಳ್ತಿದ್ರೆ, ಸಿಎಂಗೆ ಬೆನ್ನೆಲುಬಾಗಿ ಸಚಿವರುಗಳು ಸಿಎಂ ಬದಲಾವಣೆಯ ಪ್ರಶ್ನೆಯೇ ಇಲ್ಲ ಅಂತ ಸಂದೇಶ ರವಾನಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.